ಮಾತಾಡೋಣ. ಸೊ ಈಗ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಬಗ್ಗೆ ಒಂದು ಪ್ರಾಬ್ಲಮ್ ತೊಗೊಂಡು ಆ್ಯಸ್ ಎ ಕ್ವಶನ್ ಪೇಪರ್ ಸಾಲ್ವ್ ಮಾಡಾಗುತ್ತೆ ನಾವು. ಯಾವ ವರ್ಷದ್ದು? ಲಾಸ್ಟ್ ಇಯರ್ 2025 ಕ್ವಶನ್ ಪೇಪರ್ ಸಾಲ್ವ್ ಮಾಡಾಕ್ತೀವಿ. ಪ್ರಾಬ್ಲಮ್ ನಂಬರ್ 27 ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್, ರೈಟಾ? ಸೊ ನಿಮಗೆ ಆ್ಯಸ್ ಯೂಶುವಲ್ ಗೊತ್ತಿರೋ ಪ್ರಕಾರ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಒಳಗೆ ನಾವು ಯಾವ್ಯಾವ ಅಕೌಂಟ್ ಹಾಕ್ತೀವಿ ಅನ್ನೋದು ಗೊತ್ತೈತಿ ನಿಮಗೆ. ಸೊ ನಾವು ಅಕೌಂಟ್ ಹಾಕೋದಕ್ಕಿಂತ ಮುಂಚೆ ಯಾವ್ಯಾವ ಅಕೌಂಟನ್ನು ಯಾವ ಥರ ಬಿಡಿಸ್ತೀವಿ ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಮ್ಗೆ ಅದು ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಾವೀಗ ಸಾಲ್ವ್ ಮಾಡ್ಕೊಂತ ಹೋಗೋ ಪ್ರಾಬ್ಲಮ್ ಪ್ರಕಾರ ನೋಡ್ಕೊಂತ ಹೋದರೆ ಆ್ಯಸ್ ಯೂಶುವಲ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಾಗ ಅಂದರೆ ರಿವಿಷನ್ ಮಾಡಾಕ್ತಿಲ್ಲ, ಅದಕ್ಕಷ್ಟೇ ಬ್ರೀಫಾಗಿ ಹೇಳ್ತಾ ಬರ್ತೀನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಾಗ ಇದು ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಒಳಗೆ ನಾವು ರಿವ್ಯಾಲ್ಯೂಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಇವನ್ ಏನಂತ ಹಾಕ್ತೀವಿ ನಾವು ಬ್ಯಾಲೆನ್ಸ್ಗೆ ಹಾಕ್ತೀವಿ. ಈಗ ರಿವ್ಯಾಲ್ಯೂಷನ್ ಅಕೌಂಟ್ ಹಾಕೋ ಮುಂದೆ ರಿವ್ಯಾಲ್ಯೂಷನ್ ಅಕೌಂಟ್ನಾಗ ಯಾವ್ಯಾವ ಟ್ರೀಟ್ಮೆಂಟ್ ಹೆಂಗೆ ಬರ್ತಾವೆ ಅನ್ನೋದು ನೋಡ್ತಾ ಬರೋಣ ಫಸ್ಟ್. ಅಂದ್ರೆ ನಿಮ್ಗೆ ಐಡಿಯಾ ಬರ್ತೈತೆ. ಒಬ್ಬೊಬ್ರು ಏನು ಮಾಡ್ತೀವಿ, ನಾವು ಕಲ್ತಿರ್ತೀವಿ ಬಟ್ ಅದನ್ನು ಫಾರ್ಗೆಟ್ ಮಾಡ್ತೀವಿ. ಬಟ್ ಈ ಫಾರ್ಮೆಟ್ ನಿಮ್ಗೆ ನೆನಪು ಮಾಡ್ಬೇಕು ಅನ್ಕೊಂತೀನಿ ನಾನು ವಾಪಸ್. ಏನು ಅಂತಂದ್ರೆ ಈಗ ರಿವ್ಯಾಲ್ಯೂಷನ್ ಅಕೌಂಟ್ನಾಗ ನಾವು ಯಾವ್ಯಾವ ಯಾವ ಕಡೆ ಎಂಟ್ರಿ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಸೆಟ್ ಕಡಿಮೆ ಆದರೆ ಯಾವಾಗಲೂ ಈ ಕಡೆ ಬರಬೇಕು. ಹಾಗಂದ್ರೆ ಅಸೆಟ್ ಕಡಿಮೆ ಆಗೋದಕ್ಕೆ ನಾವು ಏನಂತ ಕರಿತೀವಿ ಹೇಳ್ಕೊಂಡು, ಡೆಪ್ರಿಸಿಯೇಷನ್ ಅಂತ ಕರಿಬೋದು, ರಿಡಕ್ಷನ್ ಅಂತ ಕರಿಬೋದು, ರೆಡ್ಯೂಸ್ ಅಂತ ಕರಿಬೋದು, ಡಿಕ್ರೀಸ್ ಅಂತ ಕರಿಬೋದು. ಒಟ್ಟು ಅಸೆಟ್ ಕಡಿಮೆ ಆದರೆ ಈ ಕಡೆ ಬರೀಬೇಕು. ಯಾವ ಕಡೆ? ಡೆಬಿಟ್ ಸೈಡ್. ಅಸೆಟ್ ಹೆಚ್ಚಿಗೆ ಆದರೆ ಯಾವ ಕಡೆ ಬರೀಬೇಕಂದ್ರೆ ನಾವು ಕ್ರೆಡಿಟ್ ಸೈಡ್ ಬರಬೇಕು. ಅಂದರೆ ಅಸೆಟ್ ಹೆಚ್ಚಿಗೆ ಆದರೆ ಈ ಕಡೆ ಬರೀಬೇಕು ಅಂತ ಅರ್ಥ. ಹಾಗಾದ್ರೆ ಅಪ್ರಾಕ್ಸಿಮೇಟ್ ನಮಗೆ ಬೈ ಅದು ಇದ್ರೆ ನಾವು ಅಸೆಟ್ ಇನ್ಕ್ರೀಸ್ಗೆ ನಾವು ಆಲ್ಮೋಸ್ಟ್ ಏನಂತ ಕರಿತೇವೆ ಹೇಳ್ರಿ? ಅಪ್ರಿಸಿಯೇಷನ್. ಅಸೆಟ್ ಅಪ್ರಿಸಿಯೇಷನ್ ಆದರೆ ಇನ್ಕ್ರೀಸ್ ಆದರೆ ಯಾವಾಗಲೂ ನಾವು ಯಾವ ಕಡೆ ಬರೀಬೇಕು? ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಸಿಂಪ್ಲಿ ತಿಳ್ಕೊಳ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ಯಾವಾಗಲೂ ನಮ್ಗೆ ಗೊತ್ತಿರಂಗೆ ಯಾವುದು ಅಸೆಟ್ ಕಡಿಮೆ ಆದರೆ ಈ ಕಡೆ, ಅಸೆಟ್ ಹೆಚ್ಚಿಗೆ ಆದರೆ ಆ ಕಡೆ ಆಗ್ತದೆ. ಒಂದು ವಿಚಾರ. ಎರಡನೇದು PDD ಇನ್ಕ್ರೀಸ್ ಆದರೆ ಈ ಕಡೆ, PDD ಏನಾದ್ರೆ ಇನ್ಕ್ರೀಸ್ ಆದರೆ ಈ ಕಡೆ, PDD ರೆಡ್ಯೂಸ್ ಆದರೆ ಈ ಕಡೆ. ಹಾಗಂದ್ರೆ PDD ಇನ್ಕ್ರೀಸ್ ಆದರೆ ಈ ಕಡೆ ಬರಬೇಕು, ರೆಡ್ಯೂಸ್ ಆದರೆ ಈ ಕಡೆ ಬರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಅಡ್ಜಸ್ಟ್ಮೆಂಟ್ ಹೋದೆ ಅಂತ ಕೊಡ್ರಿ. ಅಡ್ಜಸ್ಟ್ಮೆಂಟ್ ಒಳಗೆ PDD ಇನ್ಕ್ರೀಸ್ ಅನ್ನೋ ವರ್ಡ್ ಕೊಡ್ರಿ ಅಂದ್ರೆ ಮೈಂಡ್ನಾಗ ಬಂದ್ಬಿಡ್ಬೇಕು ನಮಗೆ. ಯಾವಾಗಲೂ ಯಾವ ಕಡೆ ಬರಬೇಕಾದ್ರೆ ಡೆಬಿಟ್ ಸೈಡ್ ಬರಬೇಕು. PDD ರೆಡ್ಯೂಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಯಾವ ಕಡೆ ಬರಬೇಕಾದ್ರೆ ಕ್ರೆಡಿಟ್ ಸೈಡ್. ಇನ್ನೊಂದು ಮೇಜರ್ ಆಗಿ ನಾವು ತಿಳ್ಕೊಬೇಕಾಗಿದ್ದು ಏನಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಈ ಕಡೆ, ಪ್ರಿಪೇಡ್ ಇದ್ರೆ ಈ ಕಡೆ. ಇದೊಂದು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಈ ಕಡೆ, ಪ್ರಿಪೇಡ್ ಇರ್ತದೆ ಈ ಕಡೆ. ಕೆಲವೊಂದು ಟೈಮ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಡಂಗೇ ಇಲ್ಲ. ಏನಂತ ಕೊಟ್ಟಿರ್ತಾನೆ ಅಂತಂದ್ರೆ ಅವಾಗ ಪ್ರಾವಿಷನ್ ಅನ್ನು ವರ್ಡ್ ಕೊಟ್ಟಿರ್ತಾನೆ. ಏನಂತ ಕೊಟ್ಟಿರ್ತಾನೆ ಹೇಳಿದವ? ಪ್ರಾವಿಷನ್ ಅನ್ನು ವರ್ಡ್ ಕೊಟ್ಟಿರ್ತಾನೆ. ಇದಾದ್ಮೇಲೆ ಇಷ್ಟ ನಾವು ಆಲ್ಮೋಸ್ಟ್ ನೆನಪಿಡ್ಬೇಕಾಗಿದ್ದು ಇಷ್ಟ ಐಟಮ್ಸ್. ಇದ್ರಾಗ ಏನೇನು ಬರ್ತಾವೆ ಅಂತ ಹೇಳಿ ರಿವ್ಯಾಲ್ಯೂಷನ್ ಅಕೌಂಟ್ನಾಗ ಹಂಗಂದ್ರೆ ಏನೇನು ಬರ್ತಾವೆ ನೋಡ್ರಿ? ಅಸೆಟ್ ಕಡಿಮೆ ಆಗಿದ್ದು, ಹೆಚ್ಚಾಗಿದ್ದು, ಅವು PDD ಹೆಚ್ಚಾಗಿದ್ದು, PDD ಕಡಿಮೆ ಆಗಿದ್ದು, ಈ ಕಡೆ ಔಟ್ಸ್ಟ್ಯಾಂಡಿಂಗು, ಡೆಬಿಟ್ ಸೈಡ್ ಔಟ್ಸ್ಟ್ಯಾಂಡಿಂಗು, ಕ್ರೆಡಿಟ್ ಸೈಡ್ ಪ್ರಿಪೇಡ್. ಸೊ ಇದನ್ನು ಮೈಂಡಿಗೆ ಇರಲಿ. ಕೆಲವೊಂದು ಟೈಮ್ ಔಟ್ಸ್ಟ್ಯಾಂಡಿಂಗ್ ಬದಲಿಗೆ ಏನಂತ ಕೊಡ್ತಾನೆ ಹೇಳ್ರಿ? ಪ್ರಾವಿಷನ್ ಫಾರ್ ಲೀಗಲ್ ಚಾರ್ಜಸ್, ಪ್ರಾವಿಷನ್ ಫಾರ್ ರಿಪೇರ್ಸ್ ಅಂತ ವರ್ಡ್ ಕೊಟ್ಟಿರ್ತಾನೆ. ಅವೆಲ್ಲ ಡೆಬಿಟ್ ಸೈಡ್ ಬರ್ತವೆ. ಇದಾದ್ಮೇಲೆ ಈ ಅಕೌಂಟ್ನ ಕ್ಲೋಸ್ ಮಾಡಿ ಇಲ್ಲಿ ಕಳಿಸ್ಬೇಕು, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಕಳಿಸ್ಬೇಕು. ಹಾಗಂದ್ರೆ ಈ ಪ್ರಾಬ್ಲಮ್ ನೋಡ್ಕೊಂಡು ತಗೋನು. ಇನ್ ದ ಇಯರ್ 2025 ಕ್ವಶನ್ ಪೇಪರ್ ಏನೈತೆ ಅನ್ನೋದು ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಯೂಟ್ಯೂಬ್ನಾಗ. ಬಟ್ ಒಂದು ಸೆಕೆಂಡ್ ಓದ್ತಾ ಹೋಗೋಣ ಏನೇನದು ಐತಿ ಅಂತಂದೇಳಿ. ಸೊ Anita, Sunita are the partners sharing the profit and loss in the ratio of 2:1. Their balance sheet as on 31/3/2023. Another maybe ಇದು 2024-25 ಕ್ವಶನ್ ಪೇಪರ್. ಓಕೆ ವಾಸ್ ಆಸ್ ಫಾಲೋಸ್. ನೋಡೋಣ ಯಾವ ಇಯರ್ ಅಂತ ಹೇಳ್ತೀನಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2023 ಲಯಬಿಲಿಟೀಸ್ ಕೊಟ್ಟಾನ ಮತ್ತು ಅಸೆಟ್ಸ್ ಕೊಟ್ಟಾನ. ನಾ ಹೆಂಗೆ ಒಂದು ಪ್ರಾಬ್ಲಮ್ ಹೇಳ್ತಾನಲ್ಲ, ವಿತೌಟ್ ಬುಕ್ ವಿತೌಟ್ ಕ್ವಶನ್ ಕೊಡಲಿಲ್ಲ ಅಂದ್ರೆ ನಾವು ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಾ ಬರ್ತೀನಿ. ಯಾವಾಗಲೂ ರಿವ್ಯಾಲ್ಯೂಷನ್ ಅಕೌಂಟ್ನೇ ಬರೋವು ಓನ್ಲಿ ಅಡ್ಜಸ್ಟ್ಮೆಂಟ್ಸ್ ಅಷ್ಟೇ ಬರ್ತವೆ. ಅದ್ರಾಗ ಯಾವ ಅಡ್ಜಸ್ಟ್ಮೆಂಟ್ಸ್ ಬರ್ತಾವೆ ಅಂದ್ರೆ ಈ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಗೆ ಸಂಬಂಧಪಟ್ಟಿದ್ದನ್ನು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಇಲ್ಲಿ ಬರ್ತವೆ. ಹಾಗಂದ್ರೆ ಈ ಅಕೌಂಟ್ನಾಗ ಯಾವ ಅಡ್ಜಸ್ಟ್ಮೆಂಟ್ ಬರೋದು ಹೇಳ್ರಿ? ಎಕ್ಸೆಪ್ಟ್ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಸಂಬಂಧಪಟ್ಟಿದ್ದನ್ನು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲಿ ಬರ್ತವೆ? ಇಲ್ಲಿ ಬರ್ತವೆ. ಹಾಗಾಗಿ ರಿವ್ಯಾಲ್ಯೂಷನ್ ಅಕೌಂಟ್ ಅಂದ್ರೆ ಏನಂತ ಗೊತ್ತಾ ನಿಮಗೆ? ಈ ರಿವ್ಯಾಲ್ಯೂಷನ್ ಅಕೌಂಟ್ ಇಸ್ ಅನ್ ಅಕೌಂಟ್ ವಿಚ್ ರೆಕಾರ್ಡ್ಸ್ ರಿವ್ಯಾಲ್ಯೂಡ್ ಅಂದರೆ ರಿವ್ಯಾಲ್ಯೂಷನ್ ಅಥವಾ ರಿವ್ಯಾಲ್ಯೂಡ್ ಅಥವಾ ಏನಂತ ಕರಿತೀವಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಕರಿತಾರೆ. ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಅಸೆಟ್ ಮತ್ತು ಲಯಬಿಲಿಟಿ ರಿವ್ಯಾಲ್ಯೂಡ್ ಆಗಿದ್ದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಅದೇ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ 1 ಹೋಗೋಣ. ಇಂದ ಅಡ್ಜಸ್ಟ್ಮೆಂಟ್ ಆಗೋದು ಅದಕ್ಕಿಂತ ಮುಂಚೆ ಆನ್ 1/4/2023 ದೇ ಅಡ್ಮಿಟೆಡ್ ವಿನಿತಾನ ಅಡ್ಮಿಟ್ ಮಾಡ್ಕೊಂಡ್ರೆ ನ್ಯೂ ಪಾರ್ಟ್ನರ್ ಆಗಿರೋದು ಫಾರ್ 1/4 ಶೇರ್ ಫಾರ್ ದ ಫ್ಯೂಚರ್ ಪ್ರಾಫಿಟ್ ಅಂಡರ್ ದ ಫಾಲೋವಿಂಗ್ ಟರ್ಮ್ಸ್ ಅಡ್ಜಸ್ಟ್ಮೆಂಟ್ಸ್. ಒನ್ ಅಡ್ಜಸ್ಟ್ಮೆಂಟ್ ಏನಂತೂ ಶಿ ಶುಡ್ ಬ್ರಿಂಗ್ ಕ್ಯಾಶ್ ಫಾರ್ ಕ್ಯಾಪಿಟಲ್ ಆಫ್ ₹40,000. ಕ್ಯಾಪಿಟಲ್ ಎಷ್ಟು ತಂದಕ್ಕೆ ನ್ಯೂ ಪಾರ್ಟ್ನರ್? 40,000 ತಂದು. ಆ್ಯಂಡ್ ನೆಕ್ಸ್ಟ್ ಒಂದು 30,000 ಫಾರ್ ಗುಡ್ ವಿಲ್ ಎಷ್ಟು ತಂದ್ಲಕ್ಕಿ? 30,000 ತಂದು. ಪ್ರಕರಣ ಏನು ಹೇಳ್ತಾರೆ? ಆಸ್ ಪರ್ AS 26 ಅಂತ ಹೇಳ್ತಾರೆ. ನೋಡೋಣ, ನಾವು ಯಾವಾಗಲೂ AS 26 ಪ್ರಕಾರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಅದು ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್, ಇವನ್ ಡೆತ್.
ಬಿ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾರೆ ಅಂದ್ರೆ ಹಾಫ್ ಆಫ್ ದಿ ಗುಡ್ ವಿಲ್ ಅಮೌಂಟ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಗುಡ್ ವಿಲ್ ಏನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಲ್ಲ ಓಲ್ಡ್ ಪಾರ್ಟ್ನರ್ಸ್ಗೆ ಅದನ್ನು ಡ್ರಾ ಮಾಡ್ಕೊಂತಾರೆ ಅವರು. ಓಕೆ, ನೋಡೋಣ ಅದೇನಾಗತ್ತೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ ಸಿ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ನಾನು ಆಗಲೇ ಹೇಳ್ದಲ್ಲ, ಅಡ್ಜಸ್ಟ್ಮೆಂಟ್ ನಂಬರ್ 1 ಮತ್ತು ಅಡ್ಜಸ್ಟ್ಮೆಂಟ್ ನಂಬರ್ 2 ಯಾವತ್ತೂ ಎಂಟ್ರಿ ಆಗಂಗಿಲ್ಲ. ಯಾವುದು ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಸಂಬಂಧಪಟ್ಟಿದ್ದು ಇದ್ರಾಗ ಎಂಟ್ರಿ ಆಗಲ್ಲ. ಅಡ್ಜಸ್ಟ್ಮೆಂಟ್ ನಂಬರ್ ಸಿ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ ಬಿಲ್ಡಿಂಗ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ರುಪೀಸ್ ಎಷ್ಟು ಅಂತ ಹೇಳ್ತಾರೆ, 66,000 ಅಂತ ಹೇಳ್ತಾರೆ. ನಿಮ್ಗೆ ಇನ್ನೊಂದು ಪಾಯಿಂಟ್ ನೆನಪಿರಲಿ, 2 ಅಂತ ಕೊಟ್ಟಾಗ ಡಿಫರೆನ್ಸ್ ಅಮೌಂಟ್ ಬರೀಬೇಕಿಲ್ಲ. 2 ಅಂತ ಕೊಟ್ಟಾಗ ಏನು ಮಾಡ್ಬೇಕು ಹೇಳ್ರಿ, ಡಿಫರೆನ್ಸ್ ಅಮೌಂಟ್ನ ತಗೋಬೇಕು ರಿವ್ಯಾಲ್ಯೂಷನ್ ಅಕೌಂಟ್ನಾಗ. ಬೈ ಅಂತ ಕೊಟ್ಟಾಗ ಗಿವನ್ ಅಮೌಂಟ್ ತಗೋಬೇಕು. ಗಿವನ್ ಅಮೌಂಟ್ ಅಂದ್ರೆ ಅಡ್ಜಸ್ಟ್ಮೆಂಟ್ನಾಗ ಎಷ್ಟು ಕೊಟ್ಟಿರ್ತಾನೆ ಅಷ್ಟೇ. ಇನ್ಕ್ರೀಸ್ 2 ಈಗ ರಿವ್ಯಾಲ್ಯೂಯೇಷನ್ 2 ಅಂತ ಹೇಳ್ಯಾರಲ್ಲ ಅವ್ರು, ಆ್ಯಕ್ಚುಲಿ ರಿವ್ಯಾಲ್ಯೂಡ್ 2 ಅಂತ ಹೇಳ್ಯಾರ ಅವರು. 2 ಅಂದಾಗ ಯಾವಾಗಲೂ ಡಿಫ್ರೆನ್ಸ್ ಮಾಡಬೇಕು, ರಿವ್ಯಾಲ್ಯೂಡ್ ಅಂದಾಗ ಡಿಫ್ರೆನ್ಸ್ ಮಾಡಬೇಕು. ಯಾಕಂದ್ರೆ 1 by 1 ನೋಡ್ಕೊಂಡು ತೊಗೊಂಡು ಏನಾಯ್ತು ನೋಡ್ರಿ, ಒಂದು ಅಡ್ಜಸ್ಟ್ಮೆಂಟ್ ಪ್ರಕಾರ ಅದು ಬಿಲ್ಡಿಂಗ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ರುಪೀಸ್ ಎಷ್ಟು ಅಂತ ಹೇಳ್ಯಾರ ಅವರು, 66,000 ಹೇಳ್ಯಾರ. ಬ್ಯಾಲೆನ್ಸ್ ಶೀಟ್ನಾಗ ಎಷ್ಟಿತ್ತು, 56,000 ಇತ್ತು. ಹಂಗಂದ್ರೆ ಸೊ ಸ್ಟಾರ್ಟ್ ಮಾಡ್ತಾ ಬರ್ತೀವಿ ನೋಡ್ರಿ. ರಿವ್ಯಾಲ್ಯೂಷನ್ ಅಕೌಂಟ್ ಹಾಕಿದ್ರೆ ರಿವ್ಯಾಲ್ಯೂಷನ್ ಅಕೌಂಟ್ನಾಗ ಹಂಗಂದ್ರೆ ಬಿಲ್ಡಿಂಗ್ ರಿವ್ಯಾಲ್ಯೂಡ್ ಆಗೈತೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ರಿವ್ಯಾಲ್ಯೂಡ್ ಆದಾಗ ಏನು ಮಾಡಬೇಕು, ಅಸೆಟ್ ಹೆಚ್ಚಿಗೆ ಆಗೈತೆ ಅಂದ್ರೆ ಕ್ರೆಡಿಟ್ ಸೈಡ್, ಅಸೆಟ್ ಕಡಿಮೆ ಆಗೈತೆ ಅಂದ್ರೆ ಡೆಬಿಟ್ ಸೈಡ್. ಹಂಗಂದ್ರೆ ಬಿಲ್ಡಿಂಗ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಇದೆ. ಯಾಕೆ ಇನ್ಕ್ರೀಸ್ ಆಗೈತೆ, ಅದು ಇಂಪಾರ್ಟೆಂಟ್. ಇಲ್ಲೇ ರಿವ್ಯಾಲ್ಯೂಡ್ ಇಂಪಾರ್ಟೆಂಟ್ ಅಲ್ಲ. ಈಗ 50,000 ಇತ್ತು ಬ್ಯಾಲೆನ್ಸ್ ಶೀಟ್ನಾಗ. ಬ್ಯಾಲೆನ್ಸ್ ಶೀಟ್ನಾಗ ಇರೋಂಥದ್ದು ಓಲ್ಡ್ ಬ್ಯಾಲೆನ್ಸ್, ಅಡ್ಜಸ್ಟ್ಮೆಂಟ್ನಾಗ ಇರೋದು ನ್ಯೂ ಬ್ಯಾಲೆನ್ಸ್. ಅಡ್ಜಸ್ಟ್ಮೆಂಟ್ನಾಗ ಎಷ್ಟೈತಿ, 66,000 ಐತಿ. ಬ್ಯಾಲೆನ್ಸ್ ಶೀಟ್ನಾಗ ಎಷ್ಟೈತಿ, 56,000 ಐತಿ. ಹಂಗಂದ್ರೆ 10,000 ಏನಂತ ಹೇಳಿ ಇನ್ಕ್ರೀಸ್ ಆಗ್ತದೆ. ಹಂಗಂದ್ರೆ ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಿದ್ದೆಲ್ಲ ನ್ಯೂ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಶೀಟ್ನಾಗ ಇದ್ದಿದ್ದೆಲ್ಲ ಏನು ಓಲ್ಡ್ ಬ್ಯಾಲೆನ್ಸ್. ಹಂಗಂದ್ರೆ ಬ್ಯಾಲೆನ್ಸ್ ಶೀಟ್ನಾಗ ಎಷ್ಟಿತ್ತು, 56,000 ಇತ್ತು. ಅಡ್ಜಸ್ಟ್ಮೆಂಟ್ನಾಗ ಎಷ್ಟೈತಿ, 66 ಐತಿ. ಹಂಗಂದ್ರೆ ಎಷ್ಟು ಹೆಚ್ಚಿಗೆ ಆದಂಗಾಯ್ತು. ಹಂಗಂದ್ರೆ ಏನಂತ ಬರ್ತೀರಿ ಇಲ್ಲಿ, ಬೈ ಬಿಲ್ಡಿಂಗ್ ಅಕೌಂಟ್ಸ್. ಬರ್ಕೆಟ್ನಾಗ ಏನದು 66,000 ಮೈನಸ್ ಏನಂತ ಹೇಳಿ 56,000. ಡಿಫರೆನ್ಸ್ ಅಮೌಂಟ್ ವಿಲ್ ಬಿ ವಾಟ್, 10,000 ಅಂದರೆ 10,000. ಕ್ಲಿಯರ್ ಆಗುತ್ತೆ ಹಸ್ತನಿಗೆ. ಓಕೆ, ನೆಕ್ಸ್ಟ್ ಒಂದು ಮುಂದೆ ಮೇಕ್ ಅ ಪ್ರಾವಿಷನ್. ಆಗಲ್ಲ ಒಂದು ನೋಡಿ ಹೇಳಿದೆ ನಾನು, ಔಟ್ಸ್ಟ್ಯಾಂಡಿಂಗ್ ಅಂತ ಕೇಳ್ಬೋದು, ಇಲ್ಲಾಂದ್ರೆ ಏನಂತ ಕೇಳ್ತಾನೆ ಅಂತ ಹೇಳಿದೆ ನಾನು. ಪ್ರಾವಿಷನ್ ಫಾರ್ ಲೀಗಲ್ ಚಾರ್ಜಸ್ ಅಂದರೆ ಯಾವಾಗಲೂ ಅದು ಡೆಬಿಟ್ ಸೈಡ್. ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಚಾರ್ಜಸ್ ಎಷ್ಟಾಯ್ತು ನೋಡ್ರಿ, ಲೀಗಲ್ ಚಾರ್ಜಸ್ ಅದು 700. ನೆಕ್ಸ್ಟ್ 2 ಯಾವುದು ಅಂತಂದ್ರೆ ಯಾವುದಕ್ಕೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ರಿ, ಡೆಪ್ರಿಷಿಯೇಟ್ ದ ಮೋಟರ್ ಕಾರ್ ಬೈ 10% ಆ್ಯಂಡ್ ರೆಡ್ಯೂಸ್ ದ ಸ್ಟಾಕ್ ಬೈ ಎಷ್ಟು ಪರ್ಸೆಂಟ್ ಅಂತ ಹೇಳ 10%. ಈಗ ಡೆಪ್ರಿಷಿಯೇಟ್ ದ ಮೋಟರ್ ಕಾರ್ ಬೈ 10% ಅಂದ್ರೆ ಡೆಪ್ರಿಷಿಯೇಟ್ ಅಂದ್ರೆ ಅಸೆಟ್ ಕಡಿಮೆ ಆಗೋದು ಹೆಚ್ಚಿಗೆ ಆಗೋದು, ಕಡಿಮೆ ಆಗಿದೆ. ಯಾವಾಗಲೂ ಡೆಪ್ರಿಷಿಯೇಟ್ ಅಂದ್ರೆ ಕಡಿಮೆ ಆಗೋದು, ಅಪ್ರಿಷಿಯೇಟ್ ಅಂದ್ರೆ ಏನು ಹೆಚ್ಚಿಗೆ ಆಗುತ್ತೆ. ಅಸೆಟ್ ಕಡಿಮೆ ಆದ್ರೆ ಕಡಿಮೆ ಇರಬೇಕು, ಅಸೆಟ್ ಹೆಚ್ಚಿಗೆ ಆದ್ರೆ ಕಡಿಮೆ ಇರಬೇಕು. ಹಂಗಂದ್ರೆ ನಾವೇನು ಮಾಡ್ತೇವೆ ಅಂದ್ರೆ ಇದು ಮೋಟರ್ ಕಾರ್ ಅಲ್ವಾ, ಅದು ಆ್ಯಕ್ಚುಲಿ ಮೋಟರ್ ಕಾರ್. ಆ ಮೋಟರ್ ಕಾರ್ದು ಬ್ಯಾಲೆನ್ಸ್ ಶೀಟ್ನಾಗ ಎಷ್ಟೈತಿ ವ್ಯಾಲ್ಯೂ, 30,000 ಐತಿ. ಅದ್ರ ಮೇಲೆ 10% ಅಂದ್ರೆ ಎಷ್ಟಾಗೈತಿ, 3,000 ಆಗ ಸಿಂಪಲ್. ಇನ್ನೊಂದು ಹೇಳ್ಯಾರ ನೋಡ್ರಿ ಅವ್ರು, ಯಾವ್ದು ಹೇಳ್ಯಾರ ಹೇಳ್ರಿ, ಸ್ಟಾಕ್ ಎಷ್ಟು ಪರ್ಸೆಂಟ್ ರಿಡ್ಯೂಸ್ ಮಾಡ್ತಾರೆ ಅಂತ ಅವರು. ಹಂಗಂದ್ರೆ ಸ್ಟಾಕ್ ವ್ಯಾಲ್ಯೂ ಎಷ್ಟಿತ್ತು ಬ್ಯಾಲೆನ್ಸ್ ಶೀಟ್ನಾಗ 48,000 ಇಂಟು 10% ಅಂದ್ರೆ 4,000 ಎಷ್ಟಾಯ್ತು, 800. ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಮುಗಿದು ನಾವೇನು ಮಾಡ್ತೇವೆ, ಈಗ ಈ ಅಕೌಂಟ್ನ ಕ್ಲೋಸ್ ಮಾಡಿ ಓಲ್ಡ್ ಮಾಡಿಸ್ತೀವಿ, ಹಂಚ್ತೀವಿ. ಸಿಂಪಲ್ ಆಗಿ ಒಂದು 5 ಲೈನ್ ಬಿಟ್ಕೊಂಡು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಆ್ಯಸ್ ಯೂಶುವಲ್ 10,000. ಸೊ ವಾಟ್ ವಿಲ್ ಬಿ ದ ರಿಮೈನಿಂಗ್ ಅಮೌಂಟ್ ಹಿಯರ್, 1,500. ಇದನ್ನ ನಾವು ಯಾರಿಗೆ ಹಂಚ್ಬೇಕು ಹೇಳ್ರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಓಲ್ಡ್ ಪಾರ್ಟ್ನರ್ಸ್ಗೆ ಹಂಚ್ಬೇಕು. ಇಲ್ಲ ಸಾಧ್ಯವಾತಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು ಬ್ರಾಕೆಟ್ನಾಗ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರೀಬೇಕು. ಕಂಪಲ್ಸರಿ ಏನಂತ ಬರೀಬೇಕು, ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರೀಬೇಕು. ಕಂಪಲ್ಸರಿ ಬರೆಯಕ್ಕೆ ಟ್ರೈ ಮಾಡಿರಿ, ಆಲ್ಮೋಸ್ಟ್ ಬರೆಯಕ್ಕೆ ಟ್ರೈ ಮಾಡಿರಿ. 100ಕ್ಕೆ 100 ಬೇಕು ಅನ್ಕೊಂಡು, ಅದು 80ಗೆ 80 ಬೇಕು ಅನ್ಕೊಂಡ. ಆಮೇಲೆ ಯಾರ್ಯಾರು ಓಲ್ಡ್ ಪಾರ್ಟ್ನರ್ಸ್, ಅನಿತಾ ಮತ್ತು ಸುನೀತಾ, ಅವರಿಗೆ ರೇಷಿಯೋ ಪ್ರಕಾರ ಹಂಚಿ. ನಿಮಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ರೇಷಿಯೋ ಎಷ್ಟಿತ್ತು, 2:1 ಇತ್ತು. 15 2:1 ಪ್ರಕಾರ ಹಂಚಿದ್ರೆ ಎಷ್ಟಾಗೈತಿ, 1000 ಮತ್ತು 1000. ಒಬ್ಬೊಬ್ರಿಗೆ ಗೊತ್ತಾಗಿಲ್ಲ ಅಂದರೆ ಕೆಳಗೆ ಬರ್ಕರ್ ನೀವು ಹಂಚ್ಬೋದು, ಅಲ್ಲಿ ಸ್ಪೇಸ್ ಇಲ್ಲ ಅಂದಾಗ 1,500 ಇಂಟು ಈಗಿದ ರೇಷಿಯೋ ಎಷ್ಟಿತ್ತು, 2 ಇತ್ತು. ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟಾಗೈತಿ ಇದು, 1,000. ಇನ್ನೊಬ್ಬಕ್ಕಿದು ಸುನೀತಾ ಇತ್ತು, ಸುನೀತಾಂದು 1,500 ಇಂಟು 1 ಡಿವೈಡೆಡ್ ಬೈ 3 ಅಂದರೆ ಎಷ್ಟಾಗ್ತದೆ ಹೇಳ್ರಿ, 500. ಅಂದರೆ ರೇಷಿಯೋ ಪ್ರಕಾರ ಹಂಚೋದು ಹೇಳಕ್ಕೆ ನಾನು ನಿಮಗೆ ಕ್ಯಾಲ್ಕುಲೇಟರ್ ಒಳಗೆ. ಇಲ್ಲಾಂದ್ರೆ ಡೈರೆಕ್ಟ್ ಬರೆದು ಏನು ಪ್ರಾಬ್ಲಮ್ ಇಲ್ಲ, ಇಲ್ಲೇ ಬ್ರಾಕೆಟ್ನಾಗ ಬರೀಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಓಕೆ, ಇಷ್ಟು ಬರೆದು ಇಲ್ಲ ಕೆಳಗಡೆ ಬರ್ತೀನಿ ಅಂದ್ರೆ ಬರೀರಿ, ಸ್ಪೇಸ್ ಇಲ್ಲ ಅಂದ್ರೆ. ಬಟ್ ಈ ನೀವೇನು ಹಂಚಿರ್ತಿರಲ್ಲ, ಈ ಗೆರೆಯಿಂದ ಕೆಳಗೆ ಬರಬಾರ್ದು, ಆ ಥರ ನೋಡ್ಕೋಬೇಕು ನೀವು. ಹಂಗಂದ್ರೆ ನನಗೆ ಎಷ್ಟು ಸ್ಪೇಸ್ ಇಲ್ಲಿ ಬರೆಯಕ್ಕೆ ಬೇಕು ಅನ್ನೋದು ನೋಡ್ಕೊಂಡು ನೀವು ಟೋಟಲ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಹಂಗಂದ್ರೆ ರಿವ್ಯಾಲ್ಯೂಷನ್ ಅಕೌಂಟ್ ಮುಗಿತೆ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ವಿತ್ ಸ್ಟೆಪ್ ಹೋಗ್ತಾನೆ, ಹಂಗೆ ನೆನಪಿಟ್ಕೊಂಡು ಬರೀಬೇಕು. ಯಾವುದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸ್ಟಾರ್ಟ್ ಮಾಡೋಣ. ಸರಿ, ಓಕೆ.
ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಾಗ ನ್ಯೂ ಪಾರ್ಟ್ನರ್ ಹಿಡ್ಕೊಂಡ ಬರೀಬೇಕಲ್ಲ ನಾವು. ಹಾಗಾದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಾಗ ಪರ್ಟಿಕ್ಯುಲರ್ ಹೇಳ್ರಿ ಅನಿತಾ, ಸುನಿತಾ, ವನಿತಾ. ಪರ್ಟಿಕ್ಯುಲರ್ ಅನಿತಾ, ಸುನಿತಾ, ಮತ್ತಿನ್ನೊಬ್ರು ಯಾರಪ್ಪ? ವನಿತಾ ಅಲ್ಲ, ವಿನಿತಾನ ವನಿತಾನ? ವನಿತಾ. ರೈಟ್. ಈಗ ಅಪ್ಪಿ ಸ್ಟೆಪ್ ನಂಬರ್ ಬರ್ಕೊಂತ ಬರ್ತೀವಿ. ಈ ಸ್ಟೆಪ್ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಈ ಲೆಕ್ಕ ಮುಗಿದಂಗಂತ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಂತ ಡಿಫಿಕಲ್ಟಿ. ಆಲ್ಮೋಸ್ಟ್ ನಾವೇನು ಮಾಡಿರ್ತೀವಿ, ಫಸ್ಟ್ ಕಲಿತೀವಿ, ಈ ಚಾಪ್ಟರ್ನ ಬರ್ತಾ ಬರ್ತೈತೆ ಅಂತಂದ್ರೆ ಮತ್ತೆ ಬಿಟ್ಬಿಡ್ತೇವೆ. ಅದು ಲೆಕ್ಕ ಬಿಡಿಸಿದಾಗ ಗೊತ್ತಾಗೋದು ಟೆಸ್ಟ್ನಾಗ. ಓಕೆ, ಒಂದೇದೇನಂದ್ರೆ ಓಲ್ಡ್ ಪಾರ್ಟ್ನರ್ಸ್ದು 3 ಐಟಮ್ ಬರ್ಕೋಬೇಕು. ಯಾವ್ಯಾವ ಅಂದ್ರೆ ಕ್ಯಾಪಿಟಲ್ ನೆನಪಿಟ್ಕೊಂಡು ಬರ್ಕೋಬೇಕು, ರಿಸರ್ವ್ ಫಂಡ್, ಮತ್ತು ಇನ್ನೊಂದು ಯಾವುದಂದ್ರೆ ಪೇ ಅಂಡ್ ಎಲ್ ಅಕೌಂಟ್. ಈ 3 ಐಟಮ್ನು ನೋಡ್ಕೊಂಡು ಕಂಪಲ್ಸರಿ ಬರ್ಕೋಬೇಕು. ಹಾಗಾದ್ರೆ ನೋಡಿ ಹುಡುಕ್ರಿ, ಕ್ಯಾಪಿಟಲ್ ಐತೆ ಓಲ್ಡ್ ಪಾರ್ಟ್ನರ್ಸ್ ಬ್ಯಾಲೆನ್ಸ್ ಶೀಟ್ನಾಗ 3 ಐಟಮ್ ಅದಾವ ನೋಡ್ರಿ. ಕ್ಯಾಪಿಟಲ್ ಐತಿ, ಹೌದಾ? ಕ್ಯಾಪಿಟಲ್ ಯಾವಾಗಲೂ ನಾವು ಹೆಂಗೆ ಬರೀಬೇಕು? ಬೈ ಬ್ಯಾಲೆನ್ಸ್ ಡ್ರಾಡೌನ್ ಅಂತೇಳಿ ಕ್ಯಾಪಿಟಲ್. ಅನಿತಾದ ಎಷ್ಟೈತೆ ನೋಡ್ರಿಪ್ಪ? 80,000. ಸುನಿತಾದ ಎಷ್ಟೈತಪ್ಪ? 60,000. ನೆಕ್ಸ್ಟ್ ಇದಾದ್ಮೇಲೆ ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಐತೆ ನೋಡ್ರಿ. ರಿಸರ್ವ್ ಫಂಡ್ ಎಷ್ಟೈತೆ ಅಮೌಂಟ್? ಅದು 18,000 ಇಂಟು ಒಬ್ಬೊಂದು 2/3 ಕಾಮ ಇನ್ನೊಬ್ರದ್ದು 1/3. ಎಷ್ಟೋ ಮಂದಿ ಅಂದ್ರೆ ಇಂಟು ಅಂತ ಮಾಡ್ಕೊಂಡು ಹೋಗ್ತಾರೆ. ನೋ, 18,000 ಇಂಟು 2/3 ಅಂದ್ರೆ ಒಬ್ಬೊಂದು, 18,000 ಇಂಟು 1/3 ಅಂದ್ರೆ ಇನ್ನೊಬ್ಬ ಒಂದು ಅಂತ ಅರ್ಥ. ಅದ್ರ ಪ್ರಕಾರ ಹಂಚಿದ್ರೆ ಇದಕ್ಕೆ 12,000, ಇದಕ್ಕೆ ಎಷ್ಟಪ್ಪ? 6,000. ಓಕೆ, ಕ್ಲಿಯರ್. ಇನ್ನೊಂದು ಐಟಮ್ ಅವ್ರು ಕೊಡ್ಲಿ ಬಿಡ್ಲಿ ಹುಡುಕ್ಲೇಬೇಕು ನಾವು. ಎಷ್ಟೋ ಮಂದಿ ಏನು ಮಾಡ್ಬಿಡ್ತೀರಿ ಗೊತ್ತಾನೆ? ಲೆಕ್ಕ ಬಿಡ್ಕೊಂತ ಎಲ್ಲವನ್ನೂ ಹುಡುಕಿ ಬಂದಿರ್ತೀರಿ, ಲೆಕ್ಕ ಕಲಿಯಾಗಿಲ್ಲ. ಅದಕ್ಕೆ ಈ ಲೆಕ್ಕ ಬಿಡಿಸೋದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅದಕ್ಕೋಸ್ಕರ ಮತ್ತೊಂದು ತಿದ್ದದಾಗಬಾರ್ದಂತ ಸ್ಟೆಪ್ ಫಾಲೋ ಮಾಡೋಣ. ಓಲ್ಡ್ ಪಾರ್ಟ್ನರ್ಸ್ 3 ಐಟಮ್ ಹುಡುಕ್ಬೇಕು. ಯಾವ್ಯಾವ? ಕ್ಯಾಪಿಟಲ್, ರಿಸರ್ವ್ ಫಂಡು, ಮತ್ತು ಇನ್ನೊಂದು ಯಾವುದು? ಪೇ ಅಂಡ್ ಎಲ್ ಅಕೌಂಟ್. ಫಸ್ಟ್ ಸ್ಟೆಪ್ ಇದು. ಸೆಕೆಂಡ್ ಸ್ಟೆಪ್ ಅಡ್ಜಸ್ಟ್ಮೆಂಟ್ಗೆ ಹೋಗ್ಬೇಕು. ಓಕೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಹೋಗೋಣ. ನಾವೀಗ ಅಡ್ಜಸ್ಟ್ಮೆಂಟ್ಗೆ ಹೋಗಿ ನ್ಯೂ ಪಾರ್ಟ್ನರ್ ಏನೇನು ತಂದಿರ್ತಾನೆ ಹೇಳ್ರಿ? ನೋ, ಫಸ್ಟ್ ಕ್ಯಾಪಿಟಲ್. ನ್ಯೂ ಪಾರ್ಟ್ನರ್ ತಂದಂತ ಕ್ಯಾಪಿಟಲ್ ಮತ್ತು ಇನ್ನೊಂದು ಯಾರು ಬರೀಬೇಕು? ಗುಡ್ ವಿಲ್ ಬರ್ಕೋಬೇಕು. ಏನಂತ ಬರೀಬೇಕು ಅಂದ್ರೆ, ಒಂದು ಬೈ ಕ್ಯಾಶ್ ಅಂತಾರೆ ಬರೀಬೇಕು, ಇಲ್ಲಾಂದ್ರೆ ಬೈ ಬ್ಯಾಂಕ್ ಅಂತಾರೆ ಬರೀಬೇಕು. ಒಬ್ಬೊಬ್ಬರು ಕ್ಯಾಶ್ ಬರೆಸ್ತಾರ, ಒಬ್ಬೊಬ್ಬರು ಬ್ಯಾಂಕ್ ಬರೆಸ್ತಾರ. ಬೋತ್ ಆರ್ ಸೇಮ್. ಎಷ್ಟೋ ಮಂದಿ ಕನ್ಫ್ಯೂಷನ್ ಆಗ್ಬೇಡ್ರಿ. ಕ್ಯಾಶ್ ಅಂದ್ರೆ ಒಂದ, ಬ್ಯಾಂಕ್ ಅಂದ್ರೆ ಒಂದ. ಓಕೆ, ಬೈ ಕ್ಯಾಶ್ ಅಕೌಂಟ್ ಇದ್ರಾಗ ಏನೇನು ಕೊಡಿಸ್ಬೇಕಂದ್ರೆ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಕೊಡಿಸ್ಬೇಕು. ಆಕೆ ಕ್ಯಾಪಿಟಲ್ ಎಷ್ಟು ತಂದ ನೋಡ್ರಿ? ಎಷ್ಟು ತಂದ ಕ್ಯಾಪಿಟಲ್? ಆಕಿ 40,000 ತಂದಳ. ಗುಡ್ ವಿಲ್ ಎಷ್ಟು ತಂದಳ? 30,000 ತಂದಳ. ಹಂಗಂದ್ರೆ ಟೋಟಲ್ ಮಾಡಿದ್ರೆ ಎಷ್ಟಾಗ್ತದೆ? ಅದನ್ನು ನ್ಯೂ ಪಾರ್ಟ್ನರ್ ಕಾಲಮ್ನೇ ಬರೀಬೇಕು ನೋಡ್ರಿ. ಸ್ಟೆಪ್ ನಂಬರ್ 1 ಕ್ಯಾಪಿಟಲ್, ರಿಸರ್ವ್ ಫಂಡು, ಪೇ ಅಂಡ್ ಎಲ್ ಅಕೌಂಟ್ ಕಂಪಲ್ಸರಿ. ಸ್ಟೆಪ್ ನಂಬರ್ 2 ಏನಂದ್ರೆ ನ್ಯೂ ಪಾರ್ಟ್ನರ್ ಏನೇನು ತಂದಿರ್ತಾನ? ಗುಡ್ ವಿಲ್ ಮತ್ತು ಕ್ಯಾಪಿಟಲ್ ತಂದಿರ್ತಾನ. ಇವೆರಡು ಸೇರಿಸಿ ಬರೀ. ಇಲ್ಲಿ ಮಟ್ಟ ಕಾಂದದ ನೋಡೋದು, ಕಾಂದದ ನೋಡು, ಈ ಕಡೆ ನೋಡು. ಓಕೆ, ಶೋರ್ ಎನಫ್. ಓಕೆ, ಸಾರಿ. ಸ್ಟೆಪ್ ನಂಬರ್ 2 ಅರ್ಥ ಆಯ್ತು ಅನ್ಕೊಂತೀನಿ. ಅಪ್ಪಿ ಸ್ಟೆಪ್ ನಂಬರ್ 3 ನೆನಪೈತೆಲ್ಲ ಗೊತ್ತಿಲ್ಲ. ಗುಡ್ ವಿಲ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಏನು ಮಾಡಬೇಕು? ಗುಡ್ ವಿಲ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೆಂಗೆ ಮಾಡ್ಬೇಕಂದ್ರೆ ನ್ಯೂ ಪಾರ್ಟ್ನರ್ ಹೆಸರಿನಾಗ ಓಲ್ಡ್ ಪಾರ್ಟ್ನರ್ಗೆ, ಓಲ್ಡ್ ಪಾರ್ಟ್ನರ್ ಹೆಸರಿನಾಗ ನ್ಯೂ ಪಾರ್ಟ್ನರ್ಗೆ. ಅದು ನೆನಪಿಡೋದು ಅನ್ಕೊಂತೀನಿ. ಈಗ ಹಂಗಂದ್ರೆ ಗುಡ್ ವಿಲ್ ಅಮೌಂಟ್ ಎಷ್ಟಿತ್ತಿಲ್ಲ? 30,000 ಇರ್ತದೆ ಗೊತ್ತಿಲ್ಲ. ಈ 30,000ನ ನ್ಯೂ ಪಾರ್ಟ್ನರ್ ಹೆಸರಿಗೆ ಓಲ್ಡ್ ಪಾರ್ಟ್ನರ್. ನ್ಯೂ ಪಾರ್ಟ್ನರ್ ಯಾರಿಲ್ಲ? ವನಿತಾಸ್ ಕ್ಯಾಪಿಟಲ್ ಅಕೌಂಟ್ ಜೀವನ್. ನೀನು ಇಲ್ಲಾಂದ್ರೆ ಸತ್ರು ಮಾಡೋಕ್ಕಾಗಲ್ಲ. ಇದು ಬೇಡ, ಯೂಟ್ಯೂಬ್ ಐತಿ, ನಾನು ಹೇಳ್ತಿದ್ದೇನೆ ಪ್ಲೀಸ್. ಈಗ ವನಿತಾಸ್ ಕ್ಯಾಪಿಟಲ್ ಅಕೌಂಟ್ ತಡಿ, ಇಲ್ಲಿ ಬ್ರಾಕೆಟ್ನಾಗ ಏನಂತ ಬರೀಬೇಕು? AS26 ಅಂತ ಕಂಪಲ್ಸರಿ ಬರೀ ಅಂತ ಹೇಳಿ ನಾನು. ಈ AS26 ಅಂತ ಪ್ರಾಬ್ಲಮ್ನಾಗ ಕೊಟ್ಟಿರ್ತಾನೆ. ಅಂದ್ರೆ ಅದರ ಅರ್ಥ ಏನಂತಂದ್ರೆ ಗುಡ್ ವಿಲ್ ನಾವು ಇದೇ ಥರ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನ್ಯೂ ಪಾರ್ಟ್ನರ್ ಹೆಸರಿನಾಗ ಓಲ್ಡ್ ಪಾರ್ಟ್ನರ್ಗೆ, ಓಲ್ಡ್ ಪಾರ್ಟ್ನರ್ ಹೆಸರಿನಾಗ ನ್ಯೂ ಪಾರ್ಟ್ನರ್. ಹಾಗಂದ್ರೆ ನ್ಯೂ ಪಾರ್ಟ್ನರ್ ಹೆಸರಿನಾಗ ಓಲ್ಡ್ ಪಾರ್ಟ್ನರ್ ಅಂದ್ರೆ ಈಗ ಈ 30,000 ರೂಪಾಯಿನ ರೇಷಿಯೋ ಗೊತ್ತಲ್ಲ ನಿಮಗೆ? ಎಷ್ಟು? 2:1 ಪ್ರಕಾರ ಹಂಚಿದ್ರೆ ಇವನಿಗೆ 20,000 ರೂಪಾಯಿ, ಇವನಿಗೆ ಎಷ್ಟು ಹೇಳ್ರಿ? 10,000. ಇದನ್ನು 2 ಸಲ ಹೇಳಿದ್ವಿ ನಾವು. ಈ ಕಡೆ ನ್ಯೂ ಪಾರ್ಟ್ನರ್ ಹೆಸರಿನಾಗ ಯಾರಿಗೆ ಹಂಚ್ಬೇಕು? ಓಲ್ಡ್ ಪಾರ್ಟ್ನರ್ ಹೆಸರು ಹಂಚ್ಬೇಕು. ಈ ಕಡೆ ಬಂದು ಓಲ್ಡ್ ಪಾರ್ಟ್ನರ್ ಹೆಸರಿನಾಗ ನ್ಯೂ ಪಾರ್ಟ್ನರ್ ಬರಬೇಕು. ಓಲ್ಡ್ ಪಾರ್ಟ್ನರ್ ಯಾರ್ಯಾರು ಹೇಳ್ರಿ? ಅನಿತಾಸ್ ಕ್ಯಾಪಿಟಲ್ ಅಕೌಂಟ್. ಇನ್ನೊಬ್ರು ಯಾರು? ಸುನಿತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಯಾರ ಕಾಲಮ್ನೇ ಬರೀಬೇಕು ಹೇಳ್ರಿ? ವನಿತಾ ಕಾಲಮ್, ನ್ಯೂ ಪಾರ್ಟ್ನರ್ ಕಾಲಮ್ನೇ ಬರೀಬೇಕು. ಅಪ್ಪ ಈಗ ನಾವು ಮೈಂಡ್ನಾಗ ಏನೇನು ಬಿಡ್ಬೇಕಂದ್ರೆ ಓಲ್ಡ್ ಪಾರ್ಟ್ನರ್ ಹೆಸರಿನಾಗ ನ್ಯೂ ಪಾರ್ಟ್ನರ್ಗೆ, ನ್ಯೂ ಪಾರ್ಟ್ನರ್ ಹೆಸರಿನಾಗ ಓಲ್ಡ್ ಪಾರ್ಟ್ನರ್.
ಈಗ ನೀವು ಓಲ್ಡ್ ಪಾರ್ಟ್ನರ್ ಹೆಸರಿನಾಗ ನ್ಯೂ ಪಾರ್ಟ್ನರ್ ಎಷ್ಟೆಷ್ಟು ಅದ? ಇವನ ಹೆಸರಿನಾಗ 20,000, ಇವನ ಹೆಸರಿನಾಗ ಎಷ್ಟು ಹೇಳ್ರಿ? ಬ್ರಾಕೆಟ್ನಾಗ ಏನಂತ ಬರೀಬೇಕಂತ ಹೇಳಿ ಗುಡ್ ವಿಲ್ ಎಷ್ಟು 26 ಕಂಪಲ್ಸರಿ ಮೆನ್ಷನ್ ಮಾಡಿ. ಅದು ಇಂಪಾರ್ಟೆಂಟ್ ನಮ್ಗೆ. ಅಂದರೆ ಎಷ್ಟು 26 ನಾವು ಮೀಟ್ ಮಾಡೀವಿ ಅಂತ ಹೇಳಿ. ಓಕೆ, ಇದೊಂದು ಕ್ಲಿಯರ್ ಆಗುತ್ತೆ. ಸ್ಟೆಪ್ ನಂಬರ್ ಯಾವ್ದು ಮುಗೀತು? ಈಗ 3 ಮುಗೀತಾರೆ. ಸ್ಟೆಪ್ ನಂಬರ್ 4 ಲಾಸ್ಟ್ ಯಾವುದು ಅಂತಂದ್ರೆ ಈ ಅಕೌಂಟಿನ ಬ್ಯಾಲೆನ್ಸ್ನ ಈ ಅಕೌಂಟಿಗೆ ಕಳಿಸ್ಬೇಕು. ಈ ಅಕೌಂಟ್ನಾಗ ಬ್ಯಾಲೆನ್ಸ್ ಯಾವ ಕಡೆ ಬಂದಿತ್ತು ಹೇಳಿ? ಡೆಬಿಟ್ ಸೈಡ್. ಹಂಗಂದ್ರೆ ಈ ಅಕೌಂಟ್ನಾಗ ಯಾವ ಕಡೆ ಹೋಗ್ತೈತೆ? ಏನಂತ ಹೋಗ್ತೈತೆ ಹೇಳಿ? ಟು ಹೆಂಗಾಗೈತಿ? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಕಂಪಲ್ಸರಿ ಬ್ರಾಕೆಟ್ನಾಗ ಏನು ಬ್ರೇಕ್ ಹೇಳಿದ್ದೆ ನಾನು? ಈ ಕಡೆ ಬಂದ್ರೆ ಪ್ರಾಫಿಟ್, ಈ ಕಡೆ ಬಂದ್ರೆ ಏನಂತ ಬರೀಬೇಕು? ಲಾಸ್. ಹಾಗಾದ್ರೆ ಎಷ್ಟೆಷ್ಟು ಅಮೌಂಟು? 1,000. ಇದೆಷ್ಟು? ಇಲ್ಲಿಗೆ ಇದು ಮುಗಿಸ್ತಿದ್ದೆ. ಆದ್ರೆ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಐತಿ. ಹೋದ್ರಿ ಇನ್ನೂ ಗುಡ್ ವಿಲ್ ಸಂಬಂಧಪಟ್ಟಂತೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾನೆ. ಹಾಫ್ ಆಫ್ ದ ಗುಡ್ ವಿಲ್ ಇಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿ. ಅಂದ್ರೆ ನಾವು ಎಷ್ಟೆಷ್ಟು ಗುಡ್ ವಿಲ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ತೇವಲ್ಲ, ಇದು ಹಾಫ್ ಮಾಡಿ ಅವರು ಡ್ರಾ ಮಾಡ್ತಾರೆ. ಗುಡ್ ವಿಲ್ ವಿತ್ಡ್ರಾ ಮಾಡಿದಾಗ ಕಂಪಲ್ಸರಿ ಈ ಕಡೆ ಡೆಬಿಟ್ ಸೈಡ್ ಟು ಕ್ಯಾಶ್ ಅಕೌಂಟ್ ಅಂತ ಹಾಕ್ತೀವಿ. ಗುಡ್ ವಿಲ್ ವಿತ್ಡ್ರಾನ್ ಮಾಡಿದ್ರೆ ಈ ಕಡೆ ಕಂಪಲ್ಸರಿ ಏನು ಹಾಕ್ಬೇಕು? ಕ್ಯಾಶ್. ಏನಂತ ಬ್ರಾಕೆಟ್ನಾಗ ಏನಂತ ಬರೀಬೇಕು? ಅದಕ್ಕೆ ಗುಡ್ ವಿಲ್ ವಿತ್ಡ್ರಾನ್ ಅಷ್ಟೇ ಸಾಕು. ಎಷ್ಟೆಷ್ಟು ಅಮೌಂಟ್ ಅಂತಂದ್ರೆ ಹೇಳ್ಯಾರ ಅವರು? ಹಾಫ್ ಅಂತ ಹೇಳ್ಯಾರ. ಎಷ್ಟು ಅಮೌಂಟ್ ಹೇಳ್ಯಾರ ಅವರು? ಹಾಫ್ ಅಂತ ಹೇಳ್ಯಾರ. ಇಲ್ಲಿ 20,000 ಒಳಗೆ ಹಾಫ್ ಅಂದ್ರೆ ಎಷ್ಟು? ಅವ್ರು ಹಂಚಿದ್ರಾಗ ಈ 10,000 ಒಳಗೆ ಹಾಫ್ ಅಂದ್ರೆ ಎಷ್ಟು? 5,000. ಈಗ ಈ ಅಕೌಂಟ್ ಮುಗೀತು. ಅಪ್ಪಿ ನಿಮಗೆ ಇನ್ನೊಂದು ಮಾತು ಹೇಳಕತ್ತೀನಿ, ಭಾಳ ಜನ ನಾನು ಹೇಳಾಕತ್ತೆ. ಏನಂತಂದ್ರೆ ಕಂಪಲ್ಸರಿ ಇಲ್ಲಿ ಬಾಟಮ್ ಲೈನ್ ಎಷ್ಟು ಇರ್ಬೇಕಂತ ಹೇಳಿ ನಾನು 2 ಲೈನ್ ಇರಬೇಕು. ಇದು ಕಂಪಲ್ಸರಿ 2 ಲೈನ್ಸ್ ತರಬೇಕು ನೀವು. ಈಗ ಇದನ್ನು ಟೋಟಲ್ ಮಾಡೋಣ. 80 + 92 + 112 130. ಹೌದಲ್ಲ? ಕರೆಕ್ಟ್ ಐತೆ? ಓಕೆ. 60 66 76 76 500. ದಿಸ್ ಒನ್ 70,000. ಆ್ಯಂಡ್ ಈ ಸೈಡ್ ಬರ್ಕೊಳ್ಳೋಣ 1,13,000 76,500 and 70,000. And what will be the remaining amount here? 40,000. 76,500 over 5,000 less ಮಾಡಿದ್ರೆ ಎಷ್ಟು ಉಳಿಯುತ್ತೆ? 78,500. 1,13,000 ಒಳಗೆ 10,000 ಲೆಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 1,03,000. ಇದಕ್ಕೆ ಏನಂತ ಬರೀ? ನೋ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬ್ಯಾಂಕ್ ಅಂತ ಬರೋದಿಲ್ಲ, ಡೆಸಲ್ಯೂಷನ್. ಈಗ ನೀವು ಏನಾಗಿದೆ ಅಂತಂದರೆ ಯು ಆರ್ ಮಿಕ್ಸಪ್, ಎಲ್ಲ ಪ್ರಾಬ್ಲಮ್ನಾಗ ಮಿಕ್ಸಪ್ ಆಗಿದೆ ನಿಮಗೆ. ಅದನ್ನು ನೀವು ಬೈಫ್ರಿಕೇಟ್ ಮಾಡ್ಕೋಬೇಕು. ಈಗ 1 by 1 ಏನು ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಹೊರತು ಬೇರೆನಾಗಲ್ಲ. ಅದಕ್ಕೆ ನಾವು ಏನು ಹೇಳ್ತೀವಿ, 3ಕ್ಕೆ ಫಿಕ್ಸ್ ಆಗೋದು ಬೇಡ, ಜಾಸ್ತಿ ಪ್ರಾಬ್ಲಮ್ನ ಟೇಕಪ್ ಮಾಡಲೇಬೇಕು ನೀವು ಅಂತ ಹೇಳಿ. ಇದಕ್ಕೆ ಏನಂತ ಬರೀತೀವಿ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದನ್ನು ಕಂಪಲ್ಸರಿ ಏನು ಬ್ರಾಡ್ ಡೌನ್ ಮಾಡ್ಬೇಕಂತ ಏನಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದ್ದಾರೆ. ಬಟ್ ಬ್ರಾಡ್ ಡೌನ್ ಮಾಡಿರಿ ನೀವು, ಬ್ರಾಡ್ ಡೌನ್ ಕಂಪಲ್ಸರಿ ಮಾಡಿರಿ. ಇದನ್ನು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದನ್ನು ಕಂಪಲ್ಸರಿ ಏನು ಮಾಡ್ಬೇಕು ಹೇಳ್ರಿ? ಬ್ರಾಡ್ ಡೌನ್ ಮಾಡಿ. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಏನು ಮಾಡೋಣ? ಈಗ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಹಾಕೋವಾಗ ಏನು ಮಾಡಬೇಕು? ಈ ರಿವ್ಯಾಲ್ಯೂಷನ್ ಅಕೌಂಟ್ ನೋಡ್ಬೇಕು. ರಿವ್ಯಾಲ್ಯೂಷನ್ ಅಕೌಂಟ್ನಾಗ ಬಂದಂಥ ಐಟಮ್ನ ಅಲ್ಲಿ ಕಂಪಲ್ಸರಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಯಾವಾಗಲೂ ನೆನ್ಪಿಟ್ಟು ಅಸೆಟ್ ಕ್ರೆಡಿಟ್ ಸೈಡ್ ಬಂದಂತಂದ್ರೆ ಅಲ್ಲಿ ಆ್ಯಡ್ ಮಾಡಬೇಕು. ಅಂದರೆ ಇಟ್ ಮೀನ್ಸ್ ಹೆಚ್ಚಿಗೆ ಇರುತ್ತೆ. ಅಸೆಟ್ ಡೆಬಿಟ್ ಸೈಡ್ ಬಂದಂತಂದ್ರೆ ಅದನ್ನ ಆಲ್ಮೋಸ್ಟ್ ಏನು ಮಾಡಬೇಕು? ಲೆಸ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಹಂಗಾದ್ರೆ ಬ್ಯಾಲೆನ್ಸ್ ಶೀಟ್. ಹಂಗಂದ್ರೆ ಬ್ಯಾಲೆನ್ಸ್ ಎಷ್ಟು ಬಂದಂತೆ ಗೊತ್ತಾಗಲ್ಲ. ಇವ್ರು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಹಾಂ ಟ್ರಾನ್ಸ್ಫರ್ ಬರೋಂಥ ಅವಶ್ಯಕತೆ ಇಲ್ಲ. ಇಲ್ಲ, ಅದು ಬ್ಯಾಲೆನ್ಸ್ ಕ್ಯಾರಿದಾಗ ಹೋಗ್ಲಿ ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗ್ತದೆ ನೆಕ್ಸ್ಟ್ ಇಯರ್ಗೆ. ಅದು ಅದನ್ನು ಮತ್ತೊಮ್ಮೆ ನಾವು ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಡೋಂಟ್ ರೈಟ್ ಇಟ್ ಡೌನ್. ಈಗ ಏನಾದ್ರು ಬ್ಯಾಂಕ್ಸ್ ಇತ್ತು ಅವಕ್ಕೆ ಯಾವಕ್ಕೂ ಬರಲ್ಲ. ಬ್ಯಾಂಕ್ ಇದ್ದಾಗ ಅಷ್ಟೇ ಫೈನಾನ್ಸ್ ಸೆಟಲ್ಮೆಂಟ್ ಅಂತ ಬರ್ತೀವಿ, ಮುಗೀತು ಅಂತಂದ್ರೆ. ಬಟ್ ಈಗ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮೀನ್ಸ್ ವಾಟ್? ಇಟ್ಸ್ ಅ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಇಯರ್. ಏನಿಲ್ಲ ಇಲ್ಲ. ಬಟ್ ಇವು ನಮ್ಗೆ ಏನಾಗಿ ತೋರಿಸ್ಬೇಕು? ಇವು S26 ಅದಾವಿಲ್ಲೋ, ಯಾಕಂದ್ರೆ ನಾವು ಯಾವ ಥರ ಹಂಚೀವಿ, ಅದಕ್ಕೆ ಯಾವನ್ನ ಅಪ್ಲೈ ಮಾಡಿವಿ, ಯಾಕಂದ್ರೆ ಪ್ರಾಬ್ಲಮ್ನಾಗ ಅದನ್ನು ಕೊಟ್ಟಿರ್ತಾನೆ ನಾವು ಆ್ಯಕ್ಚುಲಿ. ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಹಾಕೋಣ, ಹಂಗಂದ್ರೆ ಎಲ್ಲ ಹಾಕೋಣ. ಓಕೆ, ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡೋಣ. ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಬೇಕು ಅಂತಂದ್ರೆ ಅವರು ಬ್ಯಾಲೆನ್ಸ್ ಶೀಟ್ನಾಗ ಏನೇನು ಕೊಟ್ರ ಅವೆಲ್ಲ ಐಟಮ್ ತೊಗೊಂಡು ಹೋಗ್ಬೇಕು. ನಾವು ಯಾವ ಐಟಮ್ ತೊಗೊಂಡಿರ್ತೀವಿ ಅವನ್ನ ಐಟಮ್ ಬಿಡಬೇಕು, ಉಳಿದಿದ್ದೆಲ್ಲ ತೊಗೊಂಡು ಹೋಗ್ಬೇಕು. ಅಡ್ಜಸ್ಟ್ಮೆಂಟ್ ಇದ್ದರೆ ಅಡ್ಜಸ್ಟ್ಮೆಂಟ್ ವೈಸ್ ತೊಗೊಂಡು ಹೋಗ್ಬೇಕು. ನೆಕ್ಸ್ಟ್ ಎವ್ರಿ ಅಡ್ಜಸ್ಟ್ಮೆಂಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಇನ್, ಎಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲಿ ಒಂದ್ಸಲ ರೆಕಾರ್ಡ್ ಆಗ್ಬೇಕು. ಎಲ್ಲೇ ಬ್ಯಾಲೆನ್ಸ್ ಶೀಟ್ ಸ್ಟಾರ್ಟ್ ಮಾಡೋಣ. ಅವ್ರು ಹೆಂಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟರೆ ಹಂಗೆ ತೊಗೊಂಡು ಹೋಗೋಣ. ಹಂಗಂದ್ರೆ ಅವ್ರು ಕೊಟ್ಟಂಥ ಬ್ಯಾಲೆನ್ಸ್ ಶೀಟ್ನಾಗ ಲಯಬಿಲಿಟಿ ಸೈಡ್ ಹೋಗೋಣ. ಲಯಬಿಲಿಟಿ ಸೈಡ್ ಒಂದೇ ಐಟಮ್ ಯಾರು ಐತೆ ಹೇಳ್ರಿ? ಹಂಗಂದ್ರೆ ಬಿಲ್ಸ್ ಟೇಬಲ್ ಇಲ್ಲಿ ತನಕ ಯಾವ ಅಡ್ಜಸ್ಟ್ಮೆಂಟ್ ಬಂದಿರ್ತಾ ಎಲ್ಲೆಲ್ಲಿ ಹೇಳ್ರಿ? ರಿವ್ಯಾಲ್ಯೂಷನ್ ಅಕೌಂಟ್ನಾಗು ಮತ್ತು ಪಾರ್ಟ್ನರ್ಸ್ ಅಕೌಂಟ್ನಾಗ ಎಲ್ಲ ತೊಗೊಂಡಿದ್ವಿ ಬಿಲ್ಸ್ ಟೇಬಲ್ ಅಂತೇಳಿ. ನೋ, ಹಂಗೆ ಡೈರೆಕ್ಟ್ ಆರ್ಡರ್ ಕೊಡೋದು. ಎಷ್ಟಿರ್ತದೆ ಅಷ್ಟೇ, ಮಾತಾಡಬೇಡ್ರಿ.
ಬಿಲ್ಸ್ ಪೇಬಲ್ ಆಗ್ತದೆ. ನೆಕ್ಸ್ಟ್ ಯಾವುದು ಕ್ರೆಡಿಟರ್ಸ್. ಮಾತಾಡ್ರಿ ಕ್ರೆಡಿಟರ್ಸ್ ಇಲ್ಲಿ ತನಕ ಯಾವ ಅಡ್ಜಸ್ಟ್ಮೆಂಟ್ ಬಂದವೆ? ನೋ. ಎಲ್ಲ ಕ್ರೆಡಿಟರ್ಸ್ ಅಡ್ಜಸ್ಟ್ಮೆಂಟ್ ನೋಡಿದ್ವಿ? ಕ್ರೆಡಿಟರ್ಸ್ ಅಡ್ಜಸ್ಟ್ಮೆಂಟ್ ನೋಡಿವೆ? ನೋ. ಅಂದ್ರೆ ರಿವ್ಯಾಲ್ಯೂಷನ್ ಅಕೌಂಟ್ನಾಗ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಾಗ ಎಲ್ಲರ ಕ್ರೆಡಿಟರ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಬಂದಿತ್ತಾ? ಎಲ್ಲರ ಐಟಮ್ ತೊಗೊಂಡವೆ? ತೊಗೊಂಡಿಲ್ಲ ಅಂದ್ರೆ ಡೈರೆಕ್ಟ್ ಔಟರ್ ಕಾಲಮ್, ತೊಗೊಂಡಿದ್ವಿ ಅಂದ್ರೆ ಇನ್ನೊಂದು ಕಾಲಮ್ ಬರ್ಕೋಬೇಕು. ಓಕೆ, ಹಾಗಾದ್ರೆ ಎಷ್ಟು ತೊಗೊಂಡಿದ್ವಿ? ಅದು 16,000 ಡೈರೆಕ್ಟ್ ಬರಲಿ. ರಿಸರ್ವ್ ಫಂಡ್ ಆಲ್ರೆಡಿ ಪೂರ್ತಿ ಐಟಮ್ ಇಲ್ಲಿ ತೊಗೊಂಡೇವೆ ನಾವು, ಹೌದಾ? ಹಾಗಾಗಿ ಮತ್ತೊಮ್ಮೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದ್ಸಲ ತೊಗೊಂಡಿದ್ದ ಐಟಮ್ ಮತ್ತೊಮ್ಮೆ ತೊಗೊಳಂಗಿಲ್ಲ. ನೆಕ್ಸ್ಟ್ ಕ್ಯಾಪಿಟಲ್, ಅವ್ರು ಕೊಟ್ಟಂತ ಕ್ಯಾಪಿಟಲ್ ತೊಗೊಂಡ್ವಿ, ಬಟ್ ನಾವು ನ್ಯೂ ಕ್ಯಾಪಿಟಲ್ ಬರೀಬೇಕು, ಕ್ಯಾಪಿಟಲ್ಸ್ ಅಂತ ಹೇಳಿ. ಯಾವ? ಅನಿತಾ, ಸುನಿತಾ, ಇನ್ನೊಂದು ಯಾರಪ್ಪಿ? ವನಿತಾ. ಅನಿತಾ ಎಷ್ಟು ಐತೆ ನೋಡ್ರಿ? 1,03,000, 71,500. ಇನ್ನೊಂದು ಎಷ್ಟಪ್ಪಿ? 40,000. ಇಲ್ಲಿ ಮುಗೀತು. ಓಕೆ, ಹಂಗೆ ಹೋಗಲ್ಲ, ಅಡ್ಜಸ್ಟ್ಮೆಂಟ್ ಹೋಗಲ್ಲ. ಈಗ ಬ್ಯಾಲೆನ್ಸ್ ಶೀಟಿಂಗ್ ಐಟಮ್ ಎಲ್ಲ ಮುಗಿದ್ವಾ? ಲ್ಯಾಬ್ ಸೈಡ್ ಮುಗಿದು, ಏಪಟ್ ಅಸೆಟ್ ಸೈಡ್ ಹೋಗೋಣ 1 by 1. ಬಟ್ ಈ ಕ್ಯಾಶಿನ ಐಟಮ್ಗೆ ಕಂಪಲ್ಸರಿ ನಾವು ಏನೇನು ಮಾಡಬೇಕು ಅಂತ ಹೇಳ್ತಂತಂದ್ರೆ, ಅವ್ರು ಕೊಟ್ಟಂತ ಕ್ಯಾಶ್ ಬ್ಯಾಲೆನ್ಸ್ 8,000 ರೂಪಾಯಿ ಪ್ಲಸ್ ಇದಕ್ಕೆ ಏನೇನು ಆ್ಯಡ್ ಮಾಡ್ಬೇಕು? ನ್ಯೂ ಪಾರ್ಟ್ನರ್ ತಂದಂತ ಕ್ಯಾಪಿಟಲ್. ಎಷ್ಟಿತ್ತು ನ್ಯೂ ಪಾರ್ಟ್ನರ್ ತಂದಂತ ಕ್ಯಾಪಿಟಲ್? 40,000. ನ್ಯೂ ಪಾರ್ಟ್ನರ್ ತಂದಂತ ಗುಡ್ ವಿಲ್ ಆ್ಯಡ್ ಮಾಡಬೇಕು. ಎಷ್ಟಿತ್ತು? 30,000. ಮೈನಸ್ ಗುಡ್ ವಿಲ್ ಏನಾದ್ರು ವಿತ್ ಡ್ರಾ ಆತಂದ್ರೆ ಅದನ್ನ ಲೆಸ್ ಮಾಡಬೇಕು. ಗುಡ್ ವಿಲ್ ವಿತ್ ಡ್ರಾ ಆಗಿತ್ತು ನೋಡ್ರಿ. ವೆರಿ ಇಂಪಾರ್ಟೆಂಟ್ ಏನಂದ್ರೆ, ನಾವು ಬ್ಯಾಲೆನ್ಸ್ ಶೀಟ್ ಬಿಡಿಸುವಾಗ ಕ್ಯಾಶಿಗೆ ಇವನು ಏನೇನು ಮಾಡಬೇಕು ಅನ್ನೋದು ನೆನಪಿರ್ಬೇಕು. ಒಂದು, ಅವ್ರು ಕೊಟ್ಟಂತ ಬ್ಯಾಲೆನ್ಸ್, ಕ್ಯಾಶ್ ಬ್ಯಾಲೆನ್ಸು, ನ್ಯೂ ಪಾರ್ಟ್ನರ್ ತಂದಂಥ ಕ್ಯಾಪಿಟಲ್, ನ್ಯೂ ಪಾರ್ಟ್ನರ್ ತಂದಂಥ ಗುಡ್ ವಿಲ್, ಮೈನಸ್ ವಿತ್ ಡ್ರಾ. ವಿತ್ ಡ್ರಾ ಅಂತಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಗುಡ್ ವಿಲ್ 30,000 ರೂಪಾಯಿ ಹಂಚಿದ್ವಿ, ಅದ್ರ ಹಾಫ್ ನಾವು ಡ್ರಾ ಮಾಡಿದ್ವಿ. ಹಾಗಾದ್ರೆ 30,000 ಹಾಫ್ ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ? 15,000. ಹಾಗಾದ್ರೆ ಬ್ಯಾಲೆನ್ಸ್ ಎಷ್ಟು ಅಂತ? 48, ಒಂದು 63,000 ಕ್ಯಾಶ್ ಬ್ಯಾಲೆನ್ಸ್. ಇದಾದ್ಮೇಲೆ ನೆಕ್ಸ್ಟ್ ಒಂದು ಡೆಟರ್ಸ್. ಡೆಟರ್ಸ್ ಬಗ್ಗೆ ಯಾವ ಅಡ್ಜಸ್ಟ್ಮೆಂಟ್? ಪಿ ಡಿ ಅಂತ ಕೊಟ್ಟಲ್ಲ ನೋಡ್ರಿ. ನೋ, ಡೈರೆಕ್ಟ್ ಔಟರ್ ಕಾಲಮ್. ಸ್ಟಾಕ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಹೇಳೋಣ ನೋಡ್ರಿ. ಸ್ಟಾಕ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಹೇಳೋಣ ನೋಡ್ರಿ. ಹೇಳೋಣ. 48,000 ರೂಪಾಯಿ ಇನ್ನರ್ ಕಾಲಮ್ ಬರ್ಕೊಂಡು ಲೆಸ್ ರೆಡ್ಯೂಸ್ ಅಂತ ಬರೀರಿ. ಎಷ್ಟೋ ಮಂದಿ ಇದಕ್ಕೆ ಏನಂತ ಬರೀತಾರೆ ಗೊತ್ತಾ? ಡೆಪ್ರಿಸಿಯೇಷನ್ ಅಂತ ಬರೀತಾರೆ. ಯಾವಾಗಲೂ ನೆನಪಿರಲಿ, ಸ್ಟಾಕ್ ಈಸ್ ಅ ಕರೆಂಟ್ ಅಸೆಟ್. ಸ್ಟಾಕ್ ಏನದು? ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ ಮೇಲೆ ಡೆಪ್ರಿಸಿಯೇಷನ್ ಕೂಡ ಬರಲ್ಲ, ಒನ್ಲಿ ಫಿಕ್ಸ್ ಅಸೆಟ್ ಮೇಲೆ ಅಷ್ಟೇ ಡೆಪ್ರಿಸಿಯೇಷನ್. ಅದಕ್ಕೆ ಅವ್ರು ಏನು ಹೇಳ್ಯಾರ? ಸ್ಟಾಕ್ ಈಸ್ ರೆಡ್ಯೂಸ್ ಅಂತ ಹೇಳ್ಯಾರ ಪ್ರಾಬ್ಲಮ್ ಅಲ್ಲಿ. ಓಕೆ, ಸ್ಟಾಕ್ ಈಸ್ ಏನಂತ ಹೇಳ್ಯಾರ? ರೆಡ್ಯೂಸ್ ಅಂತ ಹೇಳ್ಯಾರ. ಓಕೆ, ಕ್ಲಿಯರ್ ಅಂತ ಎಲ್ಲರಿಗೂ? ಅದಕ್ಕೋಸ್ಕರ ನಾವು ರೆಡ್ಯೂಸ್ ಅಂತ ತಗೋಬೇಕು. ಎಷ್ಟಿತ್ತು ರಿವ್ಯಾಲ್ಯೂಷನ್ ಕೊಂಡೆ? ರೆಡ್ಯೂಸ್ ಅದು 4,800. ಹಾಗಾದ್ರೆ ಏನು ಎಷ್ಟು ಹೋಯಿತು ಅಂತಂದ್ರೆ 43,200 ಹೋಯಿತು. ನೆಕ್ಸ್ಟ್ ಸ್ಟಾಕ್ ಆಗಕ್ಕೆ ಯಾವ್ದಾಯ್ತು ನೋಡ್ರಿ? ಫರ್ನಿಚರ್ ಬಗ್ಗೆ ಯಾವ ಅಡ್ಜಸ್ಟ್ಮೆಂಟ್? ನೋ ಅಂತಂದ್ರೆ ಯಾವ ಅಡ್ಜಸ್ಟ್ಮೆಂಟ್? ಡೈರೆಕ್ಟ್ ಔಟರ್ ಕಾಲಮ್ 8,000. ಬಿಲ್ಡಿಂಗ್ ಯಾವ ಅಡ್ಜಸ್ಟ್ಮೆಂಟ್ ಇತ್ತು ನೋಡ್ರಿ? 56,000 ಇತ್ತು. ನಾನು ನಿಮ್ಗೆ ಆಗಲೇ ಹೇಳ್ತಾರೆ, ರಿವ್ಯಾಲ್ಯೂಷನ್ ಅಕೌಂಟ್ನಾಗ ಕ್ರೆಡಿಟ್ ಸೈಡ್ ಬಂದ್ರೆ ಯಾರು ಮಾಡಬೇಕಾಗೈತಿ? ಡೆಬಿಟ್ ಸೈಡ್ ಬಂದ್ರೆ ಏನು ಮಾಡಬೇಕೈತಿ? ಲೆಸ್. ಹಾಗಾದ್ರೆ ಯಾರು ಮಾಡೋಣ? ಹೆಚ್ಚಿಗೆ ಇತ್ತು. ಎಷ್ಟು ಹೆಚ್ಚಿಗೆ ಇತ್ತು ಅಂದ್ರೆ ರಿವ್ಯಾಲ್ಯೂಷನ್ ಅಕೌಂಟ್ನಾಗ 10,000. ಇದಕ್ಕೆ ಏನಂತ ಬರೀಬೇಕು? ಅಪ್ರಿಸಿಯೇಷನ್. ಹಾಗಾದ್ರೆ ಎಷ್ಟು ಆಗ್ತದೆ ಟೋಟಲ್? 66,000. ಲಾಸ್ಟ್ ಇನ್ನೊಂದು ಐಟಮ್ ಐತೆ ನೋಡ್ರಿ, ಯಾವ್ದು? ಮೋಟರ್ ಕಾರ್ ಒಳಗೆ ಎಷ್ಟೈತೆ ಅಮೌಂಟು? 30,000. ಇದಕ್ಕೆ ಲೆಸ್ ಡೆಪ್ರಿಸಿಯೇಷನ್. ಎಷ್ಟಿತ್ತು ಡೆಪ್ರಿಸಿಯೇಷನ್? ಅದು ಹೇಳಲ್ಲ, ಡೆಪ್ರಿಸಿಯೇಷನ್ ಮೋಟರ್ ಕಾರ್ ಅಂತೇಳಿ 10% 3,000 ಇತ್ತು, 27,000 ಆಯಿತು. ಎಲ್ಲ ಬ್ಯಾಲೆನ್ಸ್ ಶೀಟ್ ಇರೋಂಥ ಐಟಮ್ ಮುಗಿದಾದ್ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ತೊಗೋಬೇಕು. ಯಾವುದದು? ಔಟ್ಸ್ಟ್ಯಾಂಡಿಂಗ್ ಅಥವಾ ಪ್ರಿಪೇಯ್ಡ್. ಔಟ್ಸ್ಟ್ಯಾಂಡಿಂಗ್ ಇದ್ರೆ ಲ್ಯಾಬಿಟ್ ಸೈಡ್, ಪ್ರಿಪೇಯ್ಡ್ ಇದ್ರೆ ಅಸೆಟ್ ಸೈಡ್. ಹಂಗಂದ್ರೆ ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಚಾರ್ಜಸ್ ಎಷ್ಟು ಅಂತಂದ್ರೆ 700. ಆನ್ಸರ್ ಇಸ್ ಫಿನಿಶ್ಡ್. ಎಷ್ಟು ಮಾರ್ಕ್ಸ್ ಸಿಗುತ್ತೆ? 12 ಮಾರ್ಕ್ಸ್. ಎಕ್ಸಾಕ್ಟ್ ಇದೇ ಫಾರ್ಮೆಟ್ ಒಳಗೆ ಬರೀ ವ್ಯವಸ್ಥೆ ಮಾಡ್ಕೊಳ್ಳೋದು ಬೆಸ್ಟ್. ಇಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟ್ ಹಾಕಿದಾಗ ಅಲ್ಲಿ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆದಂಥ ಡೇಟ್ ತೊಗೋಬೇಕಾಗೈತಿ. ಓಕೆ, ಸೊ ಅದೊಂದಿಷ್ಟು. ಆಮೇಲೆ ಇವೆಲ್ಲಾನು ಕಂಪಲ್ಸರಿ ಲಾಸ್ಟ್ಗೆ 2 ಲೈನ್ ಹೇಳೋದು ಕಲೀರಿ ಎವ್ರಿ ಪ್ರಾಬ್ಲಮ್ಗೂ. ಓಕೆ, ಅಡ್ಮಿಷನ್ ಪ್ರಾಬ್ಲಮ್ ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ 12 ಮಾರ್ಕ್ಸಿಗೆ.